ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ರಿಪ್ಪ, ಹಿಂದಿನ ವ್ಲಾಗ್ ಒಳಗೆ ನಾನು ನಿಮ್ಮ ಜೊತೆ ಪಳುವಿನ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೆ ರೀ. ಸೊ ಅದ್ರ ಕಂಟಿನ್ಯೂನ ಇದು ವ್ಲಾಗ್. ಸೊ ನಾನು ನಿಮ್ಗೆ ಹೇಳಿದ್ದೆ ಹಿಂದಿನ ವ್ಲಾಗ್ ಒಳಗೆ ಭಾಂಡೆ ಅರ್ಬಿ ಭಾಳ ಅದಾವ ಅಂತಂದು. ಅಂದರೆ ಅರ್ಬಿ ಭಾಳ ಅದಾವ್ರಿ, ಅದನ್ನು ಅಪ್ಪ ತೊಳಿತಾಳ. ಭಾಂಡೆ ಅಂತ ನಾನು ತೆಗಬೇಕು, ಒಂದು ಬುಟ್ಟಿ ಜಮಾ ಆಗೈತಿ ಇವಾಗ. ಸೊ ನನ್ನ ಸ್ವಲ್ಪ ಅರ್ಬಿ ಅದಾವ್ರಿ, ಅವನು ನಾನು ತೊಳ್ಕೊಬೇಕು ಇವಾಗ. ಅಂದ್ರೆ ಇವಾಗ ನಂದು ಸ್ನಾನ ಮಾಡಿದ್ದು 2 ಜೋಡಿ ಅದಾವ್ರಿ, ಅದನ್ನು ಆಕಿನ ತೊಳಿತಾಳೆ. ಇದು ಸ್ವಲ್ಪ ನಾನು ಅಲ್ಲಿ ಮೇಲೆ ಇಟ್ಟಿದ್ದೆ ರೀ, ನೆನಪ ಇದ್ದಿದ್ದಿಲ್ಲ ತೊಳೆಯೋದು. ಸೊ ಅದನ್ನು ಇಟ್ಟೇನೆ ನಾನಿಲ್ಲಿ. ಮತ್ತು ನನ್ನ ಶಟ್ರು ಕೂಡ ನಾನು ನೆನೆ ಇಟ್ಟೇನೆ ರೀ. ಇವಾಗ ಅವನ್ನೆಲ್ಲ ತೊಳಿಬೇಕು ನಾನು. ಮತ್ತು ಇವಾಗ ಟೈಮು ಆಗೈತೆ ರೀ, 7:30 ಆತು ಅನ್ಸುತ್ತೆ. ಇವಾಗ ಹೋಗಿ ಜಲ್ದಿ ತೊಳ್ಕೊಂಡು ಬರೋಣ್ರಿ ಎಲ್ಲ. ಕೊಳು ಮಾಡ್ಯಾಡ್ರಿ ಇವತ್ತು ಮಸ್ತ್ ಆಗೈತಿ ಕೊಳು ರೀ, ಭಾಳ ಟೇಸ್ಟ್ ಆಗೈತಿ. ಅಂದ್ರೆ ಅಮ್ಮಗೆ ಅಲ್ಲಿ ಬರಂಗಿಲ್ಲ ಬಿಡ, ಇವಾಗ ಸ್ವಲ್ಪ ಸಖತ್ ಅದಾವ ಅಂತಂದ್ರೆ ಅದಕ್ಕೆ ಅರ್ಶಿ ಅಂತ ಕೊಳು ಮಾಡ್ಯಾನ ಮತ್ತು ಅದಿ ಅಂತಂದ ಹ್ಞೂ ಅಂತಂದು ಕೊಳು ಮಾಡ್ಯಾಡ್ರಿ, ಭಾಳ ಟೇಸ್ಟ್ ಆಗೈತಿ. ನಾನು ಇಲ್ಲಿ ಸ್ವಲ್ಪ ಕಿರಿಕ್ಸಲ್ಲಿ ಸೊಪ್ಪಿನ ಪಲ್ಯ ಮಾಡಿದೆ ರೀ. ಆಮೇಲೆ ಬದ್ನಿಕಾಯಿ ಪಲ್ಯ ಮಾಡಬೇಕು, ಒಂದಿಷ್ಟು ರೊಟ್ಟಿ ಮಾಡ್ಬೇಕು ರೀ. ಇಲ್ಲಿ ಬ್ಯಾಳೆ ಕೊದ್ದು ಈಗ ಅದನ್ನ ಒಗ್ಗರಣೆ ಕೊಡ್ಬೇಕು ರೀ, ಸಾರು. ಈಗ ಇದಂತ ಇದ್ರಾಗ ನಾ ಬದ್ನಿಕಾಯಿ ಪಲ್ಯ ಮಾಡಿಬಿಡ್ತೀನಿ ರೀ. ದಾದಿ ಊಟ ಆತ? ಊಟ ಮಾಡಕತ್ತೆ ನೋಡು, ಪಳವು ಮಸ್ತ್ ಆಗೈತಿ. ಬಾ ಚಲೋ ಆಗೈತೆ ನೀ ಮಾಡಿದ್ದನಿ ಇದು. ಹಾಂ, ಪಳವು ಭಾಳ ಚಲೋ ಆಗೈತಿ ಬಿಡು, ಭಾರಿ ಆಗೈತಿ ಪಳವು. ನಿಮ್ಮಿ ಪಳ್ಳು ಹೆಂಗಾಗೈತಿ? ಸೂಪರ್, ಚಲೋ ಆಗೈತಾ? ಮಸ್ತ್ ಐತಿ. ಹಾಂ, ಉಣ್ರಿ. ನಂದಂತೂ ಭಾಂಡೆನೂ ತಿಕ್ಕಿದ್ದಾರೆ ನಾನು. ಮತ್ತು ನಾನು ಅರ್ಬಿ ಇದ್ವಲ್ಲ ಅವನು ತೊಳೆದೆ. ಅವನ್ನೆಲ್ಲ ತೊಳೆಯೋಷ್ಟ್ರೊಳಗೆ ಅಂದರೆ 8:30 ಆದ್ರಿ. ಮತ್ತು ನನಗೇನು ಊಟ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನಾನು ಊಟನೂ ಮಾಡಲಿಲ್ಲ. ನಾನು ಫಸ್ಟ್ ಹೇಳಿದ್ನಲ್ರಿ, ಹೊಟ್ಟೆ ಅಂತೂ ಮ್ಯಾಗಿ 12:30 ಮ್ಯಾಗಿ ತಿಂದಿದ್ದೆ ರೀ ನಾನು. ಅದ ಹೊಟ್ಟೆ ತುಂಬ್ದಂಗೆ ಆಯ್ತು. ಮತ್ತು ಚಿಪ್ಸ್ ಅದನ್ನೆಲ್ಲ ಆರ್ಡ್ರ್ ಮಾಡಿದ್ನಲ್ರಿ ಬೆಳಗ್ಗೆ ಝೆಪ್ಟೊ ಒಳಗೆ, ಅದನ್ನು ಚಿಪ್ಸ್ ಅದನ್ನೆಲ್ಲ ತಿಂದೆ. ಸೊ ಫುಲ್ ಹೊಟ್ಟೆ ತುಂಬಿತು ನನಗೆ, ಹಾಗಾಗಿ ನಾನೇನು ತಿಂದೆ ಇಲ್ಲ ರೀ. ಇವಾಗ ಮಕ್ಕಳೊಳಗೆ ಬಂದೇನಿ ರೀ ನಾನು. ಮತ್ತು ವರ್ಕ್ ಅಂತೂ ಸಿಕ್ಕಾಪಟ್ಟೆ ಕೊಟ್ಟರಿ, ನೋಟ್ಸ್ ಅಂತೂ ಭಾಳ ಐತಿ. ಅದ್ರ ಇವಾಗ ಅಂತ ನಾನು ಮೈಂಡ್ ಫ್ರೆಶ್ ಇದ್ದಾಗ ಬರಿತೀನಿ ರೀ, ಅದನ್ನು ಓದ್ಕೊಂಡು ಬರಿಬೇಕಲ್ರಿ. ಹಾಗಾಗಿ ಇವಾಗ ಅದನ್ನು ಓದ್ಕೊಂಡು ಬರೆಯೋಷ್ಟು ಇದು ಇಲ್ಲ ರೀ ನನಗೆ. ಹಾಗಾಗಿ ನಾಳಿಂದ ನೋಟ್ಸ್ ಬರೋದಕ್ಕೂ ನಾನು ಸ್ಟಾರ್ಟ್ ಮಾಡ್ತೇನೆ ರೀ. ಮತ್ತು ಇವಾಗ ಟೈಮು ಆಗೈತೆ ರೀ, ಅಂತ ಟೈಮ್ ಅಂದರೆ 8:30 8:40 ಆತು ರೀ. ಸೊ ಇವಾಗ ನಾನು ಮಕ್ಕಳೊಳಗೆ ಬಂದೇನಿ ರೀ, ಬೆಳಗ್ಗೆ ಜಲ್ದಿನೇ ಹೇಳ್ಬೇಕಲ್ಲ. ಹಾಗಾಗಿ ಇವಾಗ ನಾನು ಮಕ್ಕೊತೀನಿ ರೀ. ಮತ್ತು ನಿಮ್ಗೆ ನಾಳೆ ಸಿಗ್ತೀನಿ ರೀ. ಎಲ್ಲರಿಗೂ ಗುಡ್ ನೈಟ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೋಡ್ರಿಪ್ಪ, ನಾನಂತೂ ಬೆಳಗ್ಗೆ ಜಲ್ದಿನೇ ಎದ್ದಿದ್ದೆ ರೀ. ಅದು ನಾನು ಒಗ್ಗರಣೆನ ಮಾಡ್ಕೊಂಡೆ ರೀ. ಮತ್ತು ನಾಷ್ಟ ಮಾಡೋಕೆ ಅನ್ನ ರೈಸ್ ಒಗ್ಗರಣೆ ಹಾಗಾಗಿ ರೈಸ್ ಮಾಡಿದ್ನಲ್ಲ ರೀ. ಮತ್ತು ನಿನ್ನೆ ಸಾರು ಚಲೋ ಆಗಿತ್ತು ಅಂತ ಅಂದಿದ್ರು ಮಮ್ಮಿಯವರು, ಗಟ್ಟಿತ್ತು ಸಾರು. ಇವಾಗೂ ಕೂಡ ಅದನ್ನು ಬಿಸಿ ಮಾಡ್ಕೊಂಡು ಇವಾಗ ನಾಷ್ಟ ಮಾಡತ್ತೀನಿ ರೀ. ಇವಾಗ ಒಗ್ಗರಣೆನೂ ರೆಡಿ ಆಗೈತಿ. ಫೋನ್ ಸ್ವಿಚ್ ಆಫ್ ಆಗೈತೆ ರೀ, ಹಾಗಾಗಿ ನಾನು ಚಾರ್ಜ್ ಇಟ್ಟಿದ್ದೆ, ತೊಗೊಳಕ್ಕಾಗಲಿಲ್ಲ ರೀ. ನಾನು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡೀನಿ ಅನ್ಸುತ್ತೆ ಒಗ್ಗರಣೆ ಅನ್ನೋದು. ನಿಮ್ಗೆ ಇನ್ನೊಮ್ಮೆ ಬೇಕಂದರೆ ಕೇಳಿರಿ, ನಾನು ಖಂಡಿತ ಶೇರ್ ಮಾಡ್ತೇನೆ ರೀ. ಮತ್ತು ಇವಾಗ ಜಲ್ದಿ ನಾಷ್ಟ ಮಾಡಿ ರೆಡಿ ಆಗೋಣ್ರಿ ಕಾಲೇಜಿಗೆ ಹೋಗಕ್ಕೆ. ಆಗಲೇ ಟೈಮ್ 8:30 ಆತು ರೀ, ಇನ್ನು 40 ನಿಮಿಷ ಆಯ್ತು ರೀ. ಸೊ ಜಲ್ದಿ ನಾಷ್ಟ ಮಾಡಿ ರೆಡಿ ಆಗೋಣ್ರಿ ಇವಾಗ. ಹಾಗೆ ಸೊ ನೋಡ್ರಿಪ್ಪ, ನಾನಂತೂ ಕಾಲೇಜಿಂದ ಬಂದೆ ರೀ. ಕಾಲೇಜಿಂದ ಬಂದು ಮಮ್ಮಿಯವರು ಬಿರಿಯಾನಿ ಮಾಡಿದ್ರು. ಸೊ ಅದನ್ನು ಸ್ವಲ್ಪ ಉಂಡೆ, ನಾನು ಬಾಳೆ ಉಣ್ಣಿಲ್ಲ. ಮತ್ತು ಇವಾಗ ನಾವು ಹರ್ಷ ಕಾಂಪ್ಲೆಕ್ಸಿಗೆ ಹೋಗತ್ತೀವಿ. ಯಾಕೆ ಅಂತಂದ್ರೆ ಅದು ನನ್ನ ಫೋನಿನ ಚಾರ್ಜರ್ ಹಿಡಿವಲ್ತು ರೀ. ಚಾರ್ಜ್ ಅಂದ್ರೆ ಜಲ್ದಿನೂ ಖಾಲಿನೂ ಆಗತೈತೆ, ಆಮೇಲೆ ಮತ್ತು ಚಾರ್ಜು ಹಿಡಿವಲ್ತು. ಹಾಗಾಗಿ ಸ್ವಲ್ಪ ಚಾರ್ಜರ್ ಮತ್ತು ತೊಗೊಂಡು ಬರೋಣ ಅಂಥೇಳಿ ಹೋಗತ್ತೀವಿ. ಇವಾಗ ನಾನು ಮಮ್ಮಿ ಅಂಕಲ್ ಬಂದಾರ ರೀ, ಇವಾಗ ಹೋಗಿ ಬರೋಣ್ರಿ. ಹೊಡೆದಿ ಚಾನ್ಸ್. ಮೊಬೈಲ್ ತೊಗೊಂಡೋಡ್ರಿ, ಹೊಸ ಮೊಬೈಲ್ ತೊಗೊಂಡೋಡ್ರಿ. ಈಗ 4 ದಿನ ಆತ್ರಿ ವಿಡಿಯೋ ಮಾಡಕ್ಕೆದ್ದು ಮೊಬೈಲ್ ತೊಗೊಂಡ್ರಿ. ಆಗಲಿ ಏನದು ನೋಡ್ರಿ, ಕವರ್ ಏನಕ್ಕಿದ್ದು, ಮತ್ತು ಸರ ಏನ್ರಿ ಫ್ಯಾಷನ್ ಅನ್ನೋದು. ಫ್ಯಾಷನ್ ಅಂತ ನೋಡ್ರಿ, ಅದು ಮಸ್ತ್ ಐತಿ ಬಿಡುವ. ಸೂಪರ್ ಕಾಣಿಸ್ತೈತಿ. ನಾವಂತೂ ಮನೆಗೆ ಬಂದ್ವಿ ರೀ. ಇವಾಗ ಮನೆಗೆ ಬಂದು ನನ್ನಂತೂ ಬರೆಯೋದು ಭಾಳ ಐತ್ರಿ. ಎಲ್ಲ ನೋಟ್ಸು ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ ರೀ ಇನ್ನೂ. ಅದಕ್ಕೆ ನಾನಿವಾಗ ಬರ್ಯಾಕಂತ ಬ್ಯಾಗ್ ತೊಗೊಂಡು ಮೇಲೆ ಬಂದೀನಿ ರೀ ಬರ್ಯಾಕೆ. ಅಪ್ಪ ಏನು ಮಾಡತ್ತಿ? ಊಟ ಹೆಂಗೈತೆ ನನ್ನ ಹೊಸ ಫೋನ್? ಚಲೋ ಐತೆ ಹೊಸ ಫೋನ್ ನೋಡ್ರಿ. ನನ್ನ ಫೋನ್ ಹೊಸ ಫೋನ್ ರೀ, ನೋಡ್ರಿ. ನಾನು ಹೊಸ ಫೋನ್ ತೆಗಿತೀನಿ ನೋಡ್ರಿ ಇಲ್ಲಿ ಯಾವ ರೀತಿ ಐತೆ ಅಂತ. ಎಲ್ಲರೂ ನೋಡಿ ಶಾಕ್ ಆದ್ರಿ. ನನ್ನ ಫೋನ್ ಒಂದು ಕವರ್ ಅಷ್ಟೇ ತೊಗೊಂಡಿನಿ ನಾನು, ಕವರ್. ಆಮೇಲೆ ಮತ್ತು ಇದನ್ನು ಹಾಕಿಸ್ಕೊಂಡೀನಿ. ಅದು ನೋಡಿ ಚಲೋ ಇದೆ ಅಂದ್ರಿ, ದಾದಿನೂ ಚಲೋ ಐತೆ ಅಂತಂದ್ರೆ. ಇವಾಗ ಎಲ್ಲರೂ ಚಲೋ ಐತೆ ಅಂದ್ರಿ. ಅದನ್ನು ಬರ್ಕೋಬೇಕ್ರಿ. ಇವಾಗ ನಾನು ಬರ್ಕೊಳ್ಳೋಣ್ರಿ. ಟೇಬಲ್ ಇಲ್ಲೇ ಎಲ್ಲೋ ನನ್ನ ಟೇಬಲ್. ನನ್ನ ಟೇಬಲ್ ಎಲ್ಲೋತ್ತು? ಹಾಂ, ಇಲ್ಲ ಐತ್ರಿ. ಇವಾಗ ಬರ್ಕೊಳ್ಳೋಣ್ರಿ ಕುಂತು. ಬರ್ಯಾಕೆ ಕುಂದ್ರತಿದ್ದೆ ರೀ ನಾನು. ಫ್ರಿಜ್ ಒಳಗೆ ಡ್ರ್ಯಾಗನ್ ಫ್ರೂಟ್ ಇತ್ತು ರೀ, ಅದು ನೆನಪಿಗೆ ಬಂತು. ಇವಾಗ ಕಟ್ ಮಾಡ್ಕೊಂಡು ಬಂದು ತಿನ್ಕೊತ ಬರೀತೀನಿ ರೀ. ನೋಡ್ರಿ, ಜಿಟಿ ಮಳಿನೂ ಸ್ಟಾರ್ಟ್ ಆಗೈತೆ ರೀ ಇವಾಗ.
ಮಲ್ಕೊಂಡವ್ರಿ ಇಲ್ಲೆಲ್ಲರೂ. ಹೋಗೋಣ್ರಿ ನಾವು ಇವಾಗ. ಇಲ್ಲ ಐತ್ರಿ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡ್ಕೊಂಡು ಹೋಗೋಣ್ರಿ ಇವಾಗ. ನೋಡ್ರಿ ಇಲ್ಲಿ ಯಾರ ಮಾವಿನ ಹಣ್ಣು ಹೆಂಗಿಟ್ಟಾರ, ಕಟ್ ಮಾಡಿ ಅರ್ಧಂಬರ್ಧ. ಇಲ್ಲೂ ಹಂಗೆ ಇಟ್ಟಾರ ನೋಡ್ರಿ, ಇಲ್ಲಿ ತಕ್ಕೊಂಡಾರ ಹೆಂಗೆ ಮಾಡ್ಯಾರ ನೋಡ್ರಿ ಇಲ್ಲೆಲ್ಲ. ಆದರೆ ನಾನಿವಾಗ ಫಸ್ಟಿಗೆ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡ್ತೀನಿ ರೀ, ಅದಾದಮೇಲೆ ತಿಂತೀನಿ ರೀ. ಇದನ್ನು ಹಿಟ್ಟು ಹತ್ತೈತೆ ನೋಡ್ರಿ ಇಲ್ಲಿ ಫ್ರಿಜ್ ಒಳಗಿಂದ. ನಾನಿಲ್ಲೇ ಡ್ರ್ಯಾಗನ್ ಫ್ರೂಟ್ ತೊಗೊಂಡಿನಿ ರೀ, ಅದ್ರ ಜೊತೆ ಚಮಚಿ ತೊಗೊಂಡಿನಿ. ಹಿಂಗೆ ಚಮಚಿ ಒಳಗಿಂತ ನಾನು ತಿನ್ನೋದ್ರಿ ಇದನ್ನು. ತೋ ಅರ್ಧ ಆಮೇಲೆ ಕೊಡೋಗಿ ನೀನು. ನಾ ಕಟ್ ಮಾಡ್ಕೊಂಡೆ ನೋಡ್ರಿ, ಇಷ್ಟ ಐತಿ ಇದು. ನಾನು ಮತ್ತು ಹೊಸ ಫೋನ್ ಅಂತೂ ಏನೂ ತೊಗೊಂಡು ಬಂದಿಲ್ಲ ರೀ. ಹೊಸ ಕವರ ಮತ್ತು ಇದು ಇಲ್ಲ ಐತೆ ನೋಡ್ರಿ, ಈ ಥರದ್ದು ಕಾಣಿಸೋಲ್ತ್ರಿ ತೊಳಗಿದ್ದು. ಬಟ್ ಈ ಥರದ್ದು ಹಾಕಿಸ್ಕೊಂಡು ಬಂದೇನಿ ರೀ. ನಾನು ಅಷ್ಟೇ ಮಾಡ್ಕೊಂಡು ಬಂದಿದ್ದೆ. ಹಂಗೆ ಕಾಮಿಡಿಗೆ ಅವ್ರಿಗೆಲ್ಲ ಹೇಳಿದ್ರಿ ಹೊಸ ಫೋನ್ ಅಂತಂದು. ಮತ್ತು ಚಲೋ ಐತೆ ಅಂದ್ರೆ ಆ್ಯಪನ್ ಅಂದ್ರೆ ಈ ಥರ ನಾವು ಎಲ್ಲಾದ್ರೂ ಇವಾಗ ಇಲ್ಲ ಇಲ್ಲಿ ಬೀಳೋ ಚಾನ್ಸ್ ಇರುತ್ತೆ ಅಂತ ಹೇಳಿ ನಾವು ಗಟ್ಟಿಯಾಗಿ ಇಟ್ಕೊಂಡಿರ್ತೀವಲ್ರಿ ಫೋನ್. ಅವಾಗ ಈ ಥರ ಕೈಯಾಗ ಹಾಕೊಂಡು ನಾವು ಈ ಥರ ವಿಡಿಯೋ ಮಾಡ್ಬೋದು ರೀ. ಅದು ಬಿತ್ತಂದ್ರೂ ಅದು ಇದಾಗತ್ತೆ ರೀ, ಹೋಲ್ಡ್ ಇರುತ್ತೆ ಕೈ ಒಳಗನ್ನ. ಸೊ ಹಾಗಾಗಿ ಇದನ್ನು ಒಂದು ಐಡಿಯಾ ಮಾಡಿ ತೊಗೊಂಡೆ ರೀ ನಾನು. ಇಷ್ಟ ಆಯ್ತು ರೀ ನನಗೆ, ಆಗಕ್ಕೆ ತೊಗೊಂಡೆ. ಮತ್ತು ಇವಾಗ ಬರ್ಕೊಳತ್ತೀನಿ ರೀ. ನಾನು ಬರೋದಂತೂ ಅಕೌಂಟೆನ್ಸಿ ಐತ್ರಿ ನಂದಿನ್ನು, ಬಿಸ್ನೆಸ್ ಸ್ಟಡಿ ಐತಿ, ಕನ್ನಡ ಐತಿ, ಹಿಸ್ಟ್ರಿ ಐತಿ, ಎಕನಾಮಿಕ್ ಐತಿ, ಇನ್ನು ಎಲ್ಲ ಸಬ್ಜೆಕ್ಟು ತುಂಬ್ಯಾವ್ರಿ ನಾನು ಬರೆಯೋವ. ಅದನ್ನು ಇವಾಗ ಕಾಲೇಜಿಂದ ಬರೋಬೇಕಾದ್ರೆ ಕಾಂತಿ ಸರ್ ಅಂಗಡಿ ಅಂತ ಐತ್ರಿ, ಇಲ್ಲೇ ನಾನು ತೋರಿಸಿದೆ ನಿಮಗೆ ಒಂದ್ಸಲ ವಿಡಿಯೋಗೆ ತೋರಿಸೆ ನಾನು. ಅವ್ರ ಅಂಗಡಿ ಒಳಗನ ಹೋಗಿ ನಾನು ಲಾಂಗ್ ಬುಕ್ ತೊಗೊಂಡು ಬಂದೆ ರೀ, ಕನ್ನಡ ಬರ್ಯಾಕ. ಕನ್ನಡನೂ ಐತ್ರಿ. ಎಲ್ಲ ಟೀಚರ್ಸ್ ಟೈಮಿಂಗ್ ಕೊಟ್ಬಿಡ್ತಾರೆ, ಈ ವಾರ ಈ ಡೇಟ್ ಒಳಗೆ ನಮಗೆ ತೊಗೊಂಡು ಬಂದು ಕೊಡ್ಬೇಕಂತಂದು. ಆದರೆ ನಾವು ಬರೆಯೋರು ಹೆಂಗೆ ಬರಿಬೇಕು ರೀ, ಭಾಳ ಐತಿ ಬರೆಯೋದು. ಅದ ಇವಾಗ ಬರೀತೀನಿ. ನನ್ನ ಭಾಂಡನು ಭಾಳ ಬೆಳಗಿಂದ ತಿಕ್ಕಿಲ್ಲ ರೀ ಅವ್ರು. ನಾನು ಹೇಳ್ತೇನೆ ರೀ ನೀವೇ ತಿಕ್ಕ್ರಿ ಅಂತಂದು. ನೋಡೋಣ ರೀ, ಭಾಳ ಅದಾವ್ರಲ್ರಿ ಭಾಂಡೆ. ನಾನು ಮತ್ತು ಆಪ ತಿಕ್ಕೋದಾದ್ರೆ ತಿಕ್ಕೊಂಡು ಬರ್ತೀವಿ ರೀ. ಮತ್ತು ನೋಡ್ರಿ ಇಲ್ಲಿ ಬರೋಬೇಕಾದ್ರೆ ಈ ಬುಕ್ ತೊಗೊಂಡು ಬಂದಿದ್ದೆ ರೀ ನಾನು. 300 ಪೇಜ್ ಅಂದರೆ ಇದು 300 ಪೇಜಿಂದಲ್ಲ ರೀ, ಇದು 172 ಪೇಜಿಂದ ಐತ್ರಿ ಇದು. ಅದು ಇದ್ರೊಳಗೆ ಇವಾಗ ಕನ್ನಡ ಸಬ್ಜೆಕ್ಟ್ ಮಾಡ್ತೇನೆ ರೀ ಇದ್ರೊಳಗೆ. ಮತ್ತು ಬಿಸ್ನೆಸ್ ಐತಿ, ಎಲ್ಲ ಸಬ್ಜೆಕ್ಟಿನ ಜಗ್ಗದವ್ರಿಗೆ ಬರೆಯೋವ. ಅದು ನನ್ನ ಫ್ರೆಂಡಿಂದ ನಾನು ಇವಾಗ ಬಿಡಿಸ್ಕೊಂಡೀನಿ ರೀ, ಫೋಟೋ ಹೊಡ್ಕೊಂಡು ಎಲ್ಲ ಸಬ್ಜೆಕ್ಟಿಂದ ಏನೇನು ಬರೆಯೋದೈತಲ್ಲ ಅದನ್ನೆಲ್ಲ. ಸೊ ಅದನ್ನು ಇವಾಗ ಬರೀತೇನೆ ರೀ. ಎಲ್ಲ ಕುಂತು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ರಾತ್ರಿ ಕುಂತು ಸ್ವಲ್ಪ ಹೊತ್ತು ಬರೀತೇನೆ ರೀ. ರಾತ್ರಿ ಕುಂತು ಅಂದರೆ ರಾತ್ರಿ ಜಲ್ದಿ ನಿದ್ದೆ ಬರಲ್ಲ ರೀ, ಸುಮ್ಮನೆ ಹಂಗೆ ಮಕ್ಕೊಳ್ಳೋದ್ಕಿಂತ ನಿದ್ದೆ ಬರೋ ತನಕನೂ ಬರ್ಕೊತ ಕುಂತ್ರೆ ಚಲೋ ಆಗತ್ತೆ ರೀ. ಸೊ ಹಾಗಾಗಿ ರಾತ್ರಿ ಎಲ್ಲ ಕುಂತು ಬರಿತೀನಿ. ನೋಡ್ರಿ ಎಷ್ಟು ಭಾಂಡೆ ಇದ್ವು ಅಂತಂದು ನಾನು ಮತ್ತು ಆಪ ಹೋಗಿ ತಿಕ್ಕೊಂಡು ಬಂದಿದ್ರಿ ಇವಾಗ ಇಷ್ಟು ಭಾಂಡೆನ. ಇವಾಗ ಮತ್ತೆ ಮ್ಯಾಗಿಂದ ಕೆಳಗೆ ಬಂದಿರಿ ನಾನು ಬರ್ಯಾಕೆ. ಇವಾಗ ಬರ್ಕೊಂಡು ಕುಂದ್ರೋಣ್ರಿ. ಭಾಳ ಐತ್ರಿಪ್ಪ ಬರೆಯೋದು. ನೋಡ್ರಿ ಇಲ್ಲಿ 7 ಗಂಟೆ ಆಯ್ತು, ಎಷ್ಟೋ ತನಕ ಮುಗಿಯುತ್ತೋ ಗೊತ್ತಿಲ್ಲ. ಬಟ್ ಎಷ್ಟಾಗುತ್ತೋ ಅಷ್ಟು ಇವತ್ತು ಪೂರ್ತಿ ಕಂಪ್ಲೀಟ್ ಮಾಡ್ಬೇಕ್ರಿ ನಾನು. ಯಾಕಪ್ಪ ಅಂತಂದ್ರೆ ನಾಳೆ ಬಿಸ್ನೆಸ್ ಮ್ಯಾಮ್ ಹೇಳ್ಯಾರ ನಮ್ಗೆ, ನೀವು ಬಿಸ್ನೆಸ್ ಸ್ಟಡಿ ತೋರಿಸಬೇಕು ನಾಳೆ ನೋಟ್ಸ್ ಅಂತಂದು. ಸೊ ಅದಕ್ಕಾಗಿ ಇವಾಗ ಬರಿಬೇಕ್ರಿ ನಾವು ಇವಾಗ ಜಲ್ದಿ ಬಿಸ್ನೆಸ್ ಸ್ಟಡಿ ನೋಟ್ಸ್. ಮತ್ತು ನಿಮ್ಗೆ ಗೊತ್ತೈತ್ರಿ ನಂದು ಇವತ್ತಿನ ರೂಟೀನ್ ಯಾವ ರೀತಿ ಹೋಯ್ತು ಅಂತಂದು. ಸೊ ನಾನು ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗೈತಪ್ಪ ಅಂತಂದ್ರೆ ನಾನು ಅನ್ಕೊಂಡೇನು ರೀ, ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ಏನಾದರೂ ಒಂದು ರೆಸಿಪಿ ತೊಗೊಂಡ್ಬರಕ್ಕೆ ನೋಡ್ತೇನೆ ರೀ ನಾನು. ಯಾಕೆ ಬಂತಂದ್ರೆ ಇವತ್ತಂತೂ ಅದನ್ನು ರೈಸ್ ಮಾಡ್ಕೊಂಡು ಹೋಗಿದ್ದರೆ ನಾನು ತಿಂದೇ ಇಲ್ಲ ರೀ. ಯಾಕೆ ಬಂತಂದ್ರೆ ಒಂಥರ ಆಗಿಬಿಡ್ತೈತಲ್ರಿ ಅದು, ಹಾಗಾಗಿ ನಾನು ತಿಂದೇ ಇಲ್ಲ ರೀ. ಹಾಗಾಗಿ ನಾಳೆಂದ್ರೂ ಚಪಾತಿ ಏನಾದರೂ ಮಾಡ್ಕೊಂಡು ಹೋಗ್ಬೇಕಂತ ಅನ್ಕೊಂಡೇನಿ ರೀ. ನೋಡೋಣ ರೀ ಏನು ಮಾಡ್ಕೊಂಡು ಹೋಗೋದಾಗುತ್ತೆ ಅಂತ ಅನ್ನೋದು ನಾಳೆನೇ ನೋಡ್ತೇನೆ ರೀ. ಏನಾದರೂ ಸ್ಪೆಷಲ್ ಮಾಡ್ಕೊಂಡು ಹೋಗ್ತೇನೆ ರೀ ನಾಳೆ. ಮತ್ತು ನಿಮ್ಗೆ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೇನೆ ರೀ. ಬಾಯ್.